ಹಾಯ್ ಹಲೋ ದೋಸ್ತ್ರೆ, ನಮಸ್ಕಾರ. ನಮ್ಮ ಗುಲ್ಬರ್ಗ ಪ್ರಯಾಣದ 2ನೇ ವಿಡಿಯೋಗೆ ತಮಗೆ ಮತ್ತೊಮ್ಮೆ ಸ್ವಾಗತ. ಈ ನಮ್ಮ ಪ್ರಯಾಣದ ಮೊದಲನೇ ವಿಡಿಯೋ ಯಾರು ನೋಡಿಲ್ಲ ಖಂಡಿತವಾಗಿಯೂ ನೋಡಿ ಅಂತ ಹೇಳ್ತಾ, ಯಾಕಂತಂದ್ರೆ ಅದರಲ್ಲಿ ಈ ಶಹಾಪುರದಲ್ಲಿ ಬಂದಂಥ ಪ್ರಯಾಣ ಮತ್ತು ಅಲ್ಲಿಯ ಟ್ರಾಫಿಕ್ ರೂಲ್ಸ್ಗಳು, ಅಲ್ಲಿಯ ರೂಲ್ಸನ್ನು ನೋಡ್ರಿ ಅನ್ನುತ್ತಾ ಈ 2ನೇ ವಿಡಿಯೋದಲ್ಲಿ ಬೀಗುಡಿಯಿಂದ ಸ್ಟಾರ್ಟ್ ಮಾಡೋಣ. ಈಗ ನಾವು ಬೀಗುಡಿ ಪೆಟ್ರೋಲ್ ಬಂಕ್ನಲ್ಲಿ 200 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಮುಂದೆ ಹೊರಟಿದ್ದೀವಿ. ಇದು ನೋಡ್ರಿ ದೋಸ್ತರ, ಇದು ಬೋರ್ಡ್ ಏನು ಕಾಣಕತ್ತದಲ್ಲ, ಇದು ಇಲ್ಲಿಂದ ಗುಲ್ಬರ್ಗ ಜಿಲ್ಲೆ ಸ್ಟಾರ್ಟ್ ಆಗ್ತದ. ನೋಡ್ರಿ ದೋಸ್ತರ, ಈ ಗಾಡಿ 100 ಮ್ಯಾಗ ಹೊಂಟದ. ಈಗ ಯಾಕೆ 100 ಮ್ಯಾಗ ಹೊಂಟದಂತ ಈ ಮೊದಲನೇ ವಿಡಿಯೋನ ನೋಡ್ರಿ, ಅದ್ರೊಳಗೆ ತಿಳಿತದ. ಇಲ್ಲಿರುವ ಕಾಲೇಜ್ ಸ್ಟೂಡೆಂಟ್ಗಳು ಮತ್ತು ಸ್ಕೂಲ್ ಮಕ್ಕಳು ಬಸ್ಗಾಗಿ ಕಾಯಕತ್ತಾರ. ನೋಡಿ ದೋಸ್ತ್ರೆ, ಇದು ಚಿಗರಹಳ್ಳಿ ಕ್ರಾಸ್ ಹತ್ತಿರ ಇರ್ತಕ್ಕಂಥ ಒಂದು ಡಾಬಾ. ಈ ಡಾಬಕ್ಕೆ ಇತ್ತೀಚೆಗೆ ಮೊನ್ನೆ ಬಂದಾಗ ಇದರಲ್ಲಿ ಊಟ ಮಾಡಿದ್ವಿ. ಇದರಲ್ಲಿ ಊಟ ಚೆನ್ನಾಗಿ ಅನಿಸ್ಲಿಲ್ಲ ನನಗದು. ಒಟ್ಟ ದುಡ್ಡು ಕೊಟ್ಟು ಆರೋಗ್ಯ ಕೆಡಿಸ್ಕೊಂಡಂಗೆ ಆಗುತ್ತಾ. ಒಂದು ರೈಸಿಗೆ 60 ರೂಪಾಯಿ ಅಂತ. ಇಷ್ಟರ ಮೇಲೆ ನೀವು ತಿಳ್ಕೊಳ್ಳಿ. ಈ ಡಾಬಾದ ಹತ್ರ ಗೌರ್ಮೆಂಟ್ ಬಸ್ಸಿನವರು ಬೇಕಂತಲೇ ಇಲ್ಲಿ ಬಂದು ಊಟ ಮಾಡ್ತಾರೆ ಅವರು. ಯಾಕಂದ್ರೆ ಅವ್ರಿಗೆ ಸ್ಪೆಷಲ್ ಆಗಿ ಮಾಡಿ ಕೊಡ್ತಾರೆ. ಬೇರೆಯವ್ರಿಗೆ ಇದು ಇಲ್ಲಿ ಸ್ವಲ್ಪನೂ ಊಟ ಚೆನ್ನಾಗಿರಲ್ಲ. ಬೇಕಿದ್ರೆ ಪರವಾಗಿದ್ರೆ ಇನ್ನೊಂದ್ಸತಿ ನೀವು ಉಂಡು ನೋಡ್ಬೋದು. ಇಲ್ಲಿ ಊಟ ಮಾಡೋದಕ್ಕಿಂತ ಇದರಿಂದ ಸ್ವಲ್ಪ ಒಂದು 100 ಮೀಟರ್ ಮುಂದೆ ಹೋದರೆ ಚಿಗರಹಳ್ಳಿ ಕ್ರಾಸ್, ಅಲ್ಲಿ ಹೊರಗಡೆ ಎಗ್ ರೈಸ್ ಆಗಿರ್ಬೋದು, ಬೇರೆ ಫುಡ್ ಚೆನ್ನಾಗೇ ಮಾಡ್ತಾರೆ. ಅಲ್ಲಿ ಬೇಕಾದ್ರೆ ಚೀಪ್ ಆ್ಯಂಡ್ ಬೆಸ್ಟ್ ಆಗಿ ಚೆನ್ನಾಗೇ ಊಟ ಮಾಡ್ಬೋದು. ಗುಲ್ಬರ್ಗದಲ್ಲಿ ಸ್ವಲ್ಪ ಅರ್ಜೆಂಟ್ ಕೆಲಸ ಇರುವ ಕಾರಣ ಸ್ವಲ್ಪ ವೇಗವಾಗಿ ಹೊರಟಿದ್ದೀವಿ. ಈ ಬಸ್ನ ಓವರ್ಟೇಕ್ ಮಾಡೋಕ್ಕೆ ಹೋಗಿ ಈ ಕರ್ವಿಂಗ್ನಲ್ಲಿ ನಮ್ಗೆ ಸ್ವಲ್ಪ ಜಸ್ಟ್ ಮಿಸ್ ಆಕ್ಸಿಡೆಂಟ್ ಆಯ್ತು. ಅದಕ್ಕೆ ಹೇಳ್ತಾರೆ ದೊಡ್ಡವರು ಅವಸರವೇ ಅಪಘಾತಕ್ಕೆ ಕಾರಣ ಅಂತೇಳಿ. ಇಲ್ಲಿ ಕಾಣ್ತಿರ್ತಕ್ಕಂಥದ್ದು ಕ್ರೀಡಾಂಗಣ ಆಗಿದ್ದು, ಇದು ತುಂಬ ಉತ್ತಮವಾದ ಕ್ರೀಡಾಂಗಣ ಮತ್ತು ಇಲ್ಲಿ ಎಲ್ಲ ಕ್ರೀಡೆಗಳು ಆಡ್ತಾರೆ. ಮತ್ತು ಇಲ್ಲಿ ಒಂದು ಧ್ವಜ ಇತ್ತು, ಯಾಕೋ ಈಗ ಕಾಣಿಸವಲ್ತು. ಇಲ್ಲಿ ನೋಡಿ ದೋಸ್ತರ, ಇಲ್ಲೊಂದು ಆಕ್ಸಿಡೆಂಟ್ ಆಗ್ತದ. ಅವಾಗ ಕಾರಿನ ಹೋಗಿ ಅಲ್ಲಿ ಮುಂದೆ ಬ್ರೇಕ್ ಹಾಕ್ತಾನ. ಆ ಬ್ರೇಕ್ ಹಾಕಿದ್ಲೇಸಿ ಹಿಂದಿನವನಿಗೆ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಆ ಕಾರಿಗೆ ಹೋಗಿ ಗುತ್ತಾನ, ಹಿಂದಿನವ ಎಗ್ರಿ ಬೀಳ್ತಾನವ. ಆಮೇಲೆ ಹೋಗಿಸಿಂದ ನೋಡಿದ್ವಿ, ಆ ಕಾರಿಗೆ ಸ್ವಲ್ಪ ಕ್ರಾಚ್ ಆಗಿತ್ತು ಬಿಟ್ರೆ, ಮತ್ತು ಅವ್ರಿಗೆ ಸ್ವಲ್ಪ ಅಲ್ಲೆಲ್ಲಿ ತರ್ಚಿದಂಗೆ ಆಗಿತ್ತು. ಅದು ಬಿಟ್ರೆ ಅವ್ರಿಗೇನು ಏನಾಗಿಲ್ಲ. ಎಗ್ರಿ ಬಿದ್ರೆ ಮುಂದಕ್ಕೆ ಕಡೆಯಾಗ ಬಂದ್ವಿ. ಅಲ್ಲಿ ಹೋಟೆಲ್ ಇರ್ತಂತಲ್ಲ, ಅವತ್ತು ಇಲ್ಲೇ ಹೋಗಂಬ, ನಂಗೆ ಬಾ ಈಗ ನೀನು
ಬಾ ಇಲ್ಲಿ ಹೋಗಮ್ಮ. ನಾವು ಬೆಳಗ್ಗೆ ಮನೆಯಲ್ಲಿ ಏನು ನಾಷ್ಟ ಮಾಡ್ಕೊಂಬಂದಿಲ್ಲ, ಅದಕ್ಕೆ ಇಲ್ಲಿ ಜೇವರ್ಗಿ ಬಸ್ ಸ್ಟ್ಯಾಂಡ್ ಎದುರುಗಡೆ ಒಂದು ಸಾನಿಯಾ ಹೋಟೆಲ್ ಅಂತ ಅದ, ಅಲ್ಲಿ ನಾಷ್ಟ ಮಾಡಕ್ಕೆ ಹೊಂಟಿವಿ. ಈ ಸಾನಿಯಾ ಹೋಟೆಲ್ ಎದುರುಗಡೆ ಇರೋದೇ ಬುದ್ಧ ವಿಹಾರ. ಈ ಬುದ್ಧ ವಿಹಾರದ ಪಕ್ಕದಲ್ಲೇ ಏನದಂತಂದ್ರೆ ಜೇವರ್ಗಿ ಬಸ್ ಸ್ಟ್ಯಾಂಡ್ ಅದ. ಈ ಹೋಟೆಲ್ದಾಗ ನಾಷ್ಟ ಹೆಂಗದ ಮತ್ತು ಟೇಸ್ಟ್ ಹೆಂಗದ ಅಂತೇಳಿ ನೋಡಂಬರ್ರಿ. ಅಲ್ಲ ಪೂರಿ ಕೊಡ್ರಿ ಗರಂ 3.